ಭಾರತ ವಿನಾಶದ ಅಂಚಿನಲ್ಲಿದೆ. ಈ ಊಸರವಳ್ಳಿಗಳು ಯಾವತ್ತು ತಾನೇ ಇವರ ಮಾತಿಗೆ ಬದ್ಧರಾಗಿ ನಿಲ್ತಾರೆ. ಈ ಬಿಜೆಪಿ ಅನ್ನುವಂತಹ ಒಂದು ಮಹಾಮಾರಿಯನ್ನ ದೂರ ತಳ್ಳಬೇಕಾಗಿರುವಂತಹ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಇವತ್ತು ಕೇಜ್ರಿವಾಲ್ ಅಂತವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟರು ಕೂಡ ಈ ದೇಶ ಕೋಮಾ ಸ್ಟೇಜ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ. ನರೇಂದ್ರ ಮೋದಿಯ ಮುಖವಾಡ ಮತ್ತೊಂದು ಕಡೆ ನ್ಯಾಯಾಂಗ ವ್ಯವಸ್ಥೆಯನ್ನ ಮತ್ತು ಇಡಿಯನ್ನ ತನ್ನ ತೆಕ್ಕೆಗೆ ತಗೊಂಡಿರುವಂತಹ ಬಿಜೆಪಿ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ತೆಗಿಬೇಕಿತ್ತು. ಆದ್ರೆ ದೇಶ ಏನಾಗಿದೆ ಅಂದ್ರೆ ನನಗೆ ಸಂಬಂಧವೇ ಇಲ್ಲ, ಶಾಂತವಾಗಿದೆ. ಎಲ್ರಿಗೂ ಜೈ ಭೀಮ್. ನಿಮ್ಮೆಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು. ನಾನು BR ಭಾಸ್ಕರ್ ಪ್ರಸಾದ್, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. 2024ರ ಲೋಕಸಭಾ ಚುನಾವಣೆ ಇನ್ನೇನು ನಡೀತಾ ಇದೆ, ಆಗಲೇ ಶುರುವಾಗಿದೆ. ಈ ಸಂದರ್ಭದಲ್ಲಿ ಭಾರತ ವಿನಾಶದ ಅಂಚಿನಲ್ಲಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ನಮ್ಮ ಜವಾಬ್ದಾರಿ ಏನದು ಅಂತಂದ್ರೆ, ಭಾರತ ವಿನಾಶದ ಅಂಚಿನಲ್ಲಿದೆ ಅಂತ ಆ ಪ್ರಪಾತಕ್ಕೆ ತಳ್ಳು ಬಿಡೋದ ಅಥವಾ ಅಲ್ಲಿಂದ ಆಚೆಗೆ ವಾಪಸ್ ಕರ್ಕೊಳ್ಳೋದ? ಈ ಒಂದು ಆಯ್ಕೆಯ ಸ್ವಾತಂತ್ರ್ಯ ಇವತ್ತು ಇಡೀ ಭಾರತದ ಎಲ್ಲ ಮತದಾರರ ಮೇಲಿದೆ. ಆ ಜವಾಬ್ದಾರಿ ಕೂಡ ಇದೆ. ಅಂದ್ರೆ ಇವತ್ತು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ. ಸಂವಿಧಾನವನ್ನ ನಾನು ಒಪ್ಪೋದೇ ಇಲ್ಲ, ಮತ್ತೆ ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನವನ್ನಾಗಿ ಮಾಡಬೇಕು ಅನ್ನುವಂತಹ ವಾದಗಳನ್ನ ಇಟ್ಕೊಂಡಿರುವಂತಹ ಮನಸ್ಥಿತಿ ಈ ದೇಶವನ್ನ ಆಡಳಿತ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಮೋಸದ ಮಾತಾಗಿ ಈ ದೇಶದ ಸಂವಿಧಾನವನ್ನ ನಾವು ಬದಲಾಯಿಸೋದಿಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಕೂಡ ಸಾಧ್ಯ ಇಲ್ಲ, ಸಂವಿಧಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿಯ ಮುಖವಾಡ ಮತ್ತೊಂದು ಕಡೆ. ನಾವು ಬಾಬ್ರಿ ಮಸೀದಿಯ ಪ್ರಕರಣವನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ಗೆ ಇದೇ ಬಿಜೆಪಿ ಮತ್ತು ಸಂಘ ಪರಿವಾರಗಳು ಒಂದು ಹೇಳಿಕೆಯನ್ನ ಬರೆದುಕೊಟ್ಟು, ನಾವು ಯಾವುದೇ ಕಾರಣಕ್ಕೂ ಕೋರ್ಟಿನ ಆದೇಶವನ್ನ ಮೀರೋದಿಲ್ಲ, ಕಾನೂನನ್ನ ಮೀರಿ ನಡ್ಕೊಳ್ಳೋದಿಲ್ಲ, ನಾವು ಕೋರ್ಟಿನ ಆದೇಶಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿಕೆಯನ್ನ ಬರೆದುಕೊಟ್ಟು ನಂತರ ಇವರು ಮಾಡಿದ್ದೇನು ಅಂತ ಇಡೀ ದೇಶ ನೋಡಿದೆ. ಕಾನೂನು ಬಾಹಿರವಾಗಿ ಇವರು ಬಾಬ್ರಿ ಮಸೀದಿ ಧ್ವಂಸವನ್ನ ಮಾಡಿದ್ದು, ಆ ಮೂಲಕ ಸಾವಿರಾರು ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದು. ಇವತ್ತು ಸಂವಿಧಾನವನ್ನು ಕೂಡ ಮುಂದೆ ಇಟ್ಕೊಂಡು ಅದೇ ಮಾತಾಡ್ತಾ ಇದ್ದಾರೆ, ನಾವು ಸಂವಿಧಾನವನ್ನ ಬದಲಾಯಿಸೋದಿಲ್ಲ ಅಂತ. ಈ ಊಸರವಳ್ಳಿಗಳು ಯಾವತ್ತು ತಾನೇ ಇವರ ಮಾತಿಗೆ ಬದ್ಧರಾಗಿ ನಿಲ್ತಾರೆ ಅನ್ನುವಂತಹ ನಂಬಿಕೆ ಈ ದೇಶಕ್ಕೆ ಇದೆಯಾ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಸಮಯಕ್ಕೆ ತಕ್ಕ ಹಾಗೆ ಇವರ ಸಿದ್ಧಾಂತ, ಇವರದೇ ಆದಂತಹ ಇವರು ನಂಬಿರುವಂತಹ ಸಿದ್ಧಾಂತ ಅಂದ್ರೆ ನಮ್ಮ ಪ್ರಕಾರ ಅದು ಅಪರಾಧ. ಅದು ಏನದು ಫ್ಯಾಸಿಸಂ ಅಂತ ಇರ್ತಲ್ಲ, ಅದು ಸಿದ್ಧಾಂತ ಅಲ್ಲ, ವಾದಕ್ಕೆ ಅರ್ಹವಾದಂಥದ್ದಲ್ಲ, ಅದು ಅಪರಾಧ. ಆದ್ರೆ ಅವ್ರು ನಂಬಿರುವಂತಹ ಅವ್ರ ವಾದವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಅದನ್ನ ಸ್ಥಾಪನೆ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಇಳಿಬಲ್ಲಂತಹ ಅಧಮರು ಈ ದೇಶವನ್ನ ಇವತ್ತು ಅಧಿಕಾರವನ್ನ ಇಟ್ಕೊಂಡಿರುವಂಥದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಈ ದೇಶ ಅವ್ರ ಕೈಗೆ ಸಿಕ್ಕಿದೆ ಅನ್ನೋದ್ರ ಹಿಂದೆ ಅದಕ್ಕೆ ಏನೆಲ್ಲ ಕಾರಣಗಳು ಅಂತ ನಾವು ನೋಡ್ಬೇಕಾಗ್ತದೆ. ಈ ದೇಶವನ್ನ 70 ವರ್ಷ ಆಡಳಿತ ಮಾಡ್ಕೊಂಡು ಬಂದಂತಹ ಕಾಂಗ್ರೆಸ್ಸಿನ ಅಸಹಾಯಕತೆ, ಭ್ರಷ್ಟಾಚಾರ, ಅನಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಮತ್ತೆ ಕಾಂಗ್ರೆಸ್ನಲ್ಲೂ ಇರುವಂತಹ ಅತ್ಯಾಚಾರಿ ಗುಣ, ಅನಾಚಾರಿ ಗುಣ, ಜಾತಿವಾದ, ಇವೆಲ್ಲವೂ ಕೂಡ ಇವತ್ತು ಬಿಜೆಪಿ ಅನ್ನುವಂತಹ ಹೆಮ್ಮಾರಿ ಈ ದೇಶವನ್ನ ಆಕ್ರಮಿಸ್ಕೊಂಡ್ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಇನ್ನಾದ್ರೂ ಕೂಡ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಬಾ ಸಾಹೇಬರು ಎಂತಹ ಭಾರತವನ್ನ ಕನಸು ಕಂಡಿದ್ರು, ಎಂತದ ಭಾರತವ ನಿರ್ಮಾಣ ಆಗ್ಬೇಕು ಅಂತ, ಈ ಭಾರತವನ್ನ ಯಾರು ಆಡಳಿತ ಮಾಡ್ಬೇಕು ಅಂತ ಬಯಸಿದ್ರು, ಈ ಭಾರತದ ಅಧಿಕಾರ ಯಾರ ಕೈಲಿ ಇರಬೇಕು ಮತ್ತೆ ಯಾಕೆ ಅನ್ನೋದು ಕೂಡ ಹೇಳಿದ್ರು. ಸೊ ಹಾಗಾಗಿ ಇಷ್ಟೆಲ್ಲ ಅನಾಹುತಗಳಾದ ನಂತರ ಕೂಡ ಈ ಬಿಜೆಪಿ ಅನ್ನುವಂತಹ ಒಂದು ಮಹಾಮಾರಿಯನ್ನ ದೂರ ತಳ್ಳಬೇಕಾಗಿರುವಂತಹ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಇಂಡಿಯಾ ಅನ್ನುವಂತಹ ಒಂದು ಒಕ್ಕೂಟವನ್ನ ಕಟ್ಕೊಂಡು ಬಿಜೆಪಿ ಅಗೇನ್ಸ್ಟ್ ಆಗಿ ಇಡೀ ಭಾರತದ ಎಲ್ಲ ಪಕ್ಷಗಳು ಒಂದು ಕಡೆ ನಿಂತ್ಕೋತೀವಿ ಅಂತ ಯೋಚನೆ ಮಾಡಿ ದೇಶಕ್ಕೆ ಒಂದು ಸಂದೇಶವನ್ನ ಕೊಟ್ಟು ಖುಷಿ ಪಡಿಸಿ ನಂತರ ನಾನು ಪ್ರಧಾನಿ ಆಗ್ಬೇಕು, ನನ್ನ ಪಕ್ಷ ಮುನ್ನಲ್ಲೇ ಬರ್ಬೇಕು, ನನ್ನ ಪಕ್ಷ ಮುನ್ನ, ಇಂತಹ ಒಂದು ಸ್ವಾರ್ಥ ಮತ್ತು ಈಗೋಗೆ ಒಳಗಾಗಿ ಅವರವರೇ ಎಲ್ಲ ಛಿದ್ರ ಆಗಿ ಕೊನೆಗೆ ಇವತ್ತು ಕೇಜ್ರಿವಾಲ್ ಅಂತವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟರು ಕೂಡ ಈ ದೇಶ ಕೋಮಾ ಸ್ಟೇಜ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ. ಕೇಜ್ರಿವಾಲ್ ಒಳ್ಳೆಯವರು ಕೆಟ್ಟವರು, ಅವ್ರ ಪಕ್ಷ ಒಳ್ಳೆಯದು ಕೆಟ್ಟದ್ದು ಅದೆಲ್ಲವೂ ಒಂದು ಕಡೆ ಇರಲಿ, ಆದ್ರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಬಿಜೆಪಿ ಮಾಡಿರಬಹುದಾದಂತಹ, ನಮ್ಮ ಕಣ್ಣು ಮುಂದೆನೆ ಕಾಣ್ತಾ ಇರುವಂತಹ ಸಾವಿರಾರು ಭ್ರಷ್ಟಾಚಾರಗಳ ಮುಂದೆ ಕೇಜ್ರಿವಾಲ್ ಮಾಡಿದಂತಹ ಅಥವಾ ಮಾಡಿರಬಹುದಾದಂತಹ ಒಂದು ತಪ್ಪನ್ನು ಮಾತ್ರ ಮುಂದೆ ಇಟ್ಕೊಂಡು ಆತನ ಜೈಲಲ್ಲಿ ಇಟ್ಟು ನಾವು ಸಂಪನ್ನರು ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿಯವರ ಪರಿಸ್ಥಿತಿನಲ್ಲಿ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಬಹುಶಃ ಈ ದೇಶ ಅದನ್ನ ಪ್ರಶ್ನೆ ಮಾಡಬೇಕಿತ್ತು.
ಪ್ರತಿಯೊಬ್ಬ ನಾಗರಿಕನು ಅದರ ವಿರುದ್ಧ ಸಿಡಿದೇಳಬೇಕಿತ್ತು. ನ್ಯಾಯಾಂಗ ವ್ಯವಸ್ಥೆಯನ್ನ ಮತ್ತು ಇಡಿಯನ್ನ ತನ್ನ ತೆಕ್ಕೆಗೆ ತಗೊಂಡಿರುವಂತಹ ಬಿಜೆಪಿ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ತೆಗಿಬೇಕಿತ್ತು. ಆದ್ರೆ ದೇಶ ಏನಾಗಿದೆ ಅಂದ್ರೆ ನನಗೆ ಸಂಬಂಧವೇ ಇಲ್ಲ, ಶಾಂತವಾಗಿದೆ. ಇದು ಯಾಕೆ ಅಂತಂದ್ರೆ ಬಹುಶಃ ಮಿದುಳನ್ನ ಅಡ ಇಟ್ಬಿಟ್ಟಿದ್ದಾರೆ. ಆ ವಿವೇಚನೆ ಏನಿದೆಯಲ್ಲ ಅದು ಸತ್ತೋಗ್ತಾ ಇದೆ. ಈ ದೇಶದ ಪ್ರಜ್ಞಾವಂತಿಕೆ ಕೋಮಾ ಸ್ಟೇಜ್ಗೆ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಮೋದಿ ಮತ್ತು ಸಂಘ ಪರಿವಾರದ ಮೇಲಿನ ಅಂಧಭಕ್ತಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿದಂತಹ ದಿವಸ ಪತ್ರಕರ್ತರು ಅವ್ರಿಗೊಂದು ಮಾತನ್ನ ಕೇಳ್ತಾರೆ. ಬಾಬಾ ಸಾಹೇಬ್ರೆ, ತಾವು ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದೀರಿ, ಇನ್ನಾದ್ರೂ ಈ ದೇಶ ಸುಭಿಕ್ಷವಾಗಿರುತ್ತಲ್ಲ ಅನ್ನುವಾಗ ಒಂದು ಮಾತನ್ನ ಹೇಳ್ತಾರೆ. ಈ ದೇಶ ಕೇವಲ 20 ವರ್ಷಗಳಲ್ಲಿ ಈ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲಬಹುದಾದಂತಹ ಒಂದು ಸಂವಿಧಾನವನ್ನ ಯಥಾವತ್ತು ಜಾರಿ ಮಾಡಿದ್ರೆ ನಾನು ಕೊಟ್ಟಿದ್ದೀನಿ. ಆದ್ರೆ ಅದು ಹಾಗಾಗುತ್ತೆ ಅನ್ನುವಂತಹ ನಂಬಿಕೆ ನನಗಿಲ್ಲ. ಕಾರಣ ಏನು ಅಂತಂದ್ರೆ ಸಂವಿಧಾನದ ಆಶಯದ ವಿರೋಧಿಗಳು ಆ ಸಂವಿಧಾನವನ್ನ ಜಾರಿ ಮಾಡುವಂತಹ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 2.5 ಸಾವಿರ ವರ್ಷಗಳಿಂದ ಯಾರು ಈ ದೇಶದ ಹಕ್ಕು, ಅಧಿಕಾರ, ನೆಲ, ಜಲ, ಭೂಮಿ, ವಿದ್ಯೆ ಎಲ್ಲವನ್ನೂ ಕಳ್ಕೊಂಡಿರುವಂತದ್ದು, ಆಯುಧಗಳನ್ನ ಹಿಡಿಯುವಂತ ಅಧಿಕಾರವನ್ನ ಕಳ್ಕೊಂಡಿರುವಂತ ಜನ ಏನಿದಾರಲ್ಲ, ಅವರು ನನ್ನ ಆಶಯ ಏನಿದೆ ಆ ಆಶಯವನ್ನ ಜಾರಿಗೊಳಿಸುವಂತಹ ಸ್ಥಾನಕ್ಕೆ ಹೋದಾಗ ಮಾತ್ರ ಈ ದೇಶಕ್ಕೆ ನ್ಯಾಯ ಸಿಗುತ್ತೆ, ಸಮಾನತೆ ಇಲ್ಲಿ ಸ್ಥಾಪನೆ ಆಗುತ್ತೆ. ಆದ್ರೆ ಹಂಗಾಗುತ್ತೆ ಅನ್ನುವಂತಹ ನನಗೆ ನಂಬಿಕೆ ಇಲ್ಲ ಅಂತ ಬಹಳ ದುಃಖದಿಂದ ಹೇಳ್ತಾರೆ. ಅವ್ರ ಕಣ್ಣಲ್ಲಿ ನೀರಿರುತ್ತೆ. ಸೊ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ರ ಆ ಮಾತುಗಳು ನಿಜವಾಗಿದ್ದಾವೆ. ಈ ದೇಶ ಸ್ವಾತಂತ್ರ್ಯ ಆದ ನಂತರ, ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಆದ ನಂತರ ಇಲ್ಲಿವರೆಗೂ ಕೂಡ ಅಂಥದ್ದೇ ದುರಂತದಲ್ಲಿ ಸಾಗ್ತಾ ಇದೆ. ಅದು ಕಾಂಗ್ರೆಸ್ ಇರಲಿ, ಜನತಾ ಪರಿವಾರಗಳಿರ್ಲಿ, ಜನತಾ ಪಕ್ಷಗಳಿರ್ಲಿ, ಎಲ್ಲವೂ ಕೂಡ ಸಂವಿಧಾನದ ಆಶಯದ ವಿರುದ್ಧವಾಗಿಯೇ ವರ್ತನೆ ಮಾಡ್ತಾ ಇದ್ದಾವೆ. ಆಗಾಗ ಮೂಗಿಗೆ ತುಪ್ಪ ಸವರುವಂತಹ ಒಂದು ಕೆಲಸ ಅಂತ ಹೇಳ್ತಾರಲ್ಲ, ಅಂಥದ್ದೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ಮೊನ್ನೆ ಸೆಕೆಂಡ್ PUC ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಹೇಳ್ತಾನೆ, ಸಿದ್ದರಾಮಯ್ಯನವ್ರ ಹತ್ರ ಸರ್ಕಾರ ಕೊಡ್ತಾ ಇದ್ದಂತ 2,000 ರೂಪಾಯಿನಿಂದಾಗಿ ನಾನು ರ್ಯಾಂಕ್ ಬರೋದಕ್ಕೆ ಸಾಧ್ಯ ಆಯ್ತು ಅಂತ. ಸಿದ್ದರಾಮಯ್ಯನವರ ಈ ಯೋಜನೆ ಶುರುವಾಗಿ 1 ವರ್ಷ ಆಯ್ತು. ಹಾಗಾದ್ರೆ ಫಸ್ಟ್ ಇಯರ್ PUC ವರೆಗೂ ಯಾವ 2,000ದಿಂದ ಹುಡುಗ ಓದಿದ್ದು ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಾವು ಅದನ್ನ ಪಾಸಿಟಿವ್ ಆಗಿ ನೋಡೋದಾದ್ರೆ ಕೇವಲ 2,000 ರೂಪಾಯಿ ಅವಕಾಶ ಅಥವಾ ಅನುಕೂಲ ಅಥವಾ ಸಂಪನ್ಮೂಲ ಸಿಕ್ಕಿದ ಕೂಡಲೇ ಒಬ್ಬಳಿಗೆ ರ್ಯಾಂಕ್ ಬರ್ತಾನೆ ಅದನ್ನು ಉಪಯೋಗಿಸ್ಕೊಂಡು ಅಂತಂದ್ರೆ, ಅಂತಹ ಒಂದು ಗಟ್ಟಿ ಮನಸ್ಥಿತಿಯ ಅಥವಾ ಬಹಳ ಪ್ರಬುದ್ಧವಾದಂತಹ ತಿಳುವಳಿಕೆಯ ಯುವಕನ ಕೈನಲ್ಲಿ ಈ ದೇಶದ ಆಸ್ತಿ ಸಿಕ್ಕಿದ್ರೆ, ಅವನ ಕುಟುಂಬಕ್ಕೆ ಒಂದು 5 ಎಕರೆ ಜಮೀನ್ ಸಿಕ್ಕಿದ್ದಿದ್ರೆ, ಇಲ್ಲಿ ಉಚಿತವಾದಂತಹ ಆರೋಗ್ಯ ಸಿಕ್ಕಿದ್ದಿದ್ರೆ, ಉಚಿತವಾದಂತಹ ಸಂಪೂರ್ಣ ವಿದ್ಯಾಭ್ಯಾಸದ ಅವಕಾಶ ಸಿಕ್ಕಿದ್ದಿದ್ರೆ ಆ ಯುವಕ ಎಲ್ಲಿ ಹೋಗಿ ತಲುಪ್ತಾ ಇದ್ದ. ಕೇವಲ 2,000 ರೂಪಾಯಿಗಳ ಅವಕಾಶದಿಂದಾಗಿ ಭಾಗ್ಯ ಯೋಜನೆ, ಗ್ಯಾರಂಟಿ ಯೋಜನೆ ಇದೆಯಲ್ಲ, ಅದರಿಂದ ಒಂದು ಮಹಿಳೆ ತನ್ನ ಮನೆಗೆ ಒಂದು ಫ್ರಿಡ್ಜ್ ಅನ್ನ ತರ್ತಾಳೆ ಅಂತಂದ್ರೆ, ಆ ಮಹಿಳೆಗೆ ತಲತಲಾಂತರದಿಂದ ಒಂದು 5 ಎಕರೆ ಜಮೀನು ಇದ್ದಿದ್ರೆ ಇಲ್ಲಿ ಆ ಮಹಿಳೆಯ ತಲೆವಾರನವರು, ಅವರ ಅಪ್ಪ ಅಮ್ಮ ಅವರೆಲ್ಲರ ಕೈಲೂ ಕೂಡ ಇಲ್ಲಿ ಆರ್ಥಿಕವಾದಂತಹ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ ಆ ಮಹಿಳೆ ಒಂದು ಫ್ರಿಡ್ಜ್ ಬದಲು ಒಂದು ಸಾಮ್ರಾಜ್ಯ ಕೊಂಡ್ಕೊಟ್ಟಿದ್ಲ. ಮತ್ತೆ ಒಬ್ಬ ಅಜ್ಜಿ ಹೇಳ್ತಾಳೆ, ತನ್ನ ಮಕ್ಕಳು ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ 2,000 ರೂಪಾಯಿನಿಂದಾಗಿ ನಾನು ಸಾಲ ತೀರಿಸಿ ಮತ್ತೆ ಜೀವನ ಮಾಡ್ತಾ ಇದ್ದೀನಿ ಅಂತ ಬಹಳಷ್ಟು ಕೋಪದಿಂದ ಬರ್ತದೆ. ಯಾಕೆಂತಂದ್ರೆ ಈ ನಾಡಿನ ಪ್ರಗತಿಪರರು, ವಿಚಾರವಂತರು, ಸಾಹಿತಿಗಳು, ಹೋರಾಟಗಾರರು ಆ ಮುದಿ ಹೆಂಗಸು ಪಾಪ ಆ ಅಜ್ಜಿನ ಇಟ್ಕೊಂಡು ಹೇಳಿದ್ದೇನು ಅಂತಂದ್ರೆ, ಈ ಅಜ್ಜಿಯ ಬಾಳಿನ ಬೆಳಕಾಗಿ ಸಿದ್ದರಾಮಯ್ಯನವರು ಕಂಡ್ರು ಅಂತ. ನಾನು ಹೇಳ್ತೀನಿ, 70 ವರ್ಷಗಳ ಕಾಲ ಆ ಅಜ್ಜಿ 2,000 ರೂಪಾಯಿಗೆ ಪರಿತಪಿಸುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಯಾರು? ಇವತ್ತು 2,000 ಸಿಕ್ಕಿದ ಕೂಡ್ಲೆ ಆ ಅಜ್ಜಿ ಸಂತೋಷ ಪಡ್ತಾ ಇದ್ದಾಳೆ ಅಂತಂದ್ರೆ, 70 ವರ್ಷಗಳ ಕಾಲ ಆ ಅಜ್ಜಿಗೆ 2,000 ರೂಪಾಯಿ ಸಿಗದೇ ಇರುವಂತಹ ಒಂದು ದೌರ್ಭಾಗ್ಯವನ್ನ ಯಾರು ತಂದಿಟ್ಟಿದ್ದು? ಆ 2,000 ರೂಪಾಯಿ ಸಿಕ್ಕಿದ ಕೂಡಲೇ ಸಂತೃಪ್ತಿಯಾಗಿ ಭಾವನೆಯನ್ನು ಕಾಣ್ತಾ ಇರೋ ಅಜ್ಜಿಗೆ ಸುಮಾರು 70 ವರ್ಷಗಳ ಹಿಂದೆನೆ ಆ 2,000 ರೂಪಾಯಿ ದುಡಿಯುವಂತಹ ಮಾರ್ಗಗಳನ್ನ ಕಲ್ಪಿಸಿಕೊಟ್ಟಿದ್ರೆ, ಅವ್ರಿಗೆ ವಿದ್ಯಾಭ್ಯಾಸದ ಸವಲತ್ತನ್ನ ಕೊಟ್ಟಿದ್ರೆ, ಉದ್ಯೋಗವನ್ನ ಕೊಟ್ಟಿದ್ರೆ, ಆಸ್ತಿಯನ್ನ ಕೊಟ್ಟಿದ್ರೆ, ಅಧಿಕಾರವನ್ನ ಕೊಟ್ಟಿದ್ರೆ, ರಾಜಕೀಯವಾದಂತಹ ಒಂದು ಅಧಿಕಾರ ಅವರ ಕುಟುಂಬಗಳಿಗೆ ಸಿಕ್ಕಿದ್ದಿದ್ರೆ ಹಿಂಗಿರ್ತಾ ಇತ್ತಲ್ಲ. ಆಗ ನಾವ್ ಯೋಚನೆ ಮಾಡ್ಬೇಕು, 2,000 ಕೊಟ್ಟಿದ್ ಕೂಡಲೇ ಈ ಸಮುದಾಯ ಹಿಂಗ್ ಎದ್ದು ಬರ್ತಾ ಇದೆ ಅಂತಂದ್ರೆ, ಇವ್ರಿಗೆ 70 ವರ್ಷ ಈ 2,000 ಸಿಗದೇ ಇದ್ದಂಗೆ ಮಾಡಿದ್ವಲ್ಲ, ಎಂತ ಪಾಪ ಪ್ರಜ್ಞೆಯಲ್ಲಿ ನಮ್ಮ ಪಕ್ಷಗಳು ಸಾಯ್ಬೇಕಿತ್ತು ಅನ್ನುವಂತಹ ಅಂತಸತ್ವ ಅವರನ್ನ ಬೆಂಕಿಯಾಗಿ ಸುಡಬೇಕು. ಆದ್ರೆ ಹಂಗಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ರಜ್ಞೆನೇ ಸಾಯಿಸ್ಕೊಂಡು ಬದುಕ್ತಾ ಇರುವಂತಹ ಸಮಾಜವಾಗಿ ಹೋಗಿದೆ. ಮತ್ತು ಪ್ರಾರಂಭದಲ್ಲಿ ಇನ್ನೊಂದು ಮಾತಾಡಿದೆ, ಅದು ಆಶಾಭಾವನೆಯ ಮನೋಭಾವನೆ. ಏನು ಅಂತಂದ್ರೆ, ದೇಶ ಅಳಿವಿನ ಅಂಚಿಗೆ ಬಂದಿದೆ, ಇನ್ನು ಪ್ರಪಾತಕ್ಕೆ ಬಿದ್ದಿಲ್ಲ. ಈಗಲೂ ಕೂಡ ಈ ನಾಗರಿಕ ಸಮಾಜ ಎಚ್ಚೆತ್ಕೊಂಡು ಬಾಬಾ ಸಾಹೇಬ್ರ ಚಿಂತನೆಗಳನ್ನ ಮೈಗೂಡಿಸ್ಕೊಂಡಿದ್ದೆ ಆದ್ರೆ ಏನು ಪ್ರಪಾತ ಇದೆಯಲ್ಲ, ಅಳಿವಿನ ಅಂಚಿನ ಪ್ರಪಾತ, ಅಲ್ಲಿಂದ ಹೊರಗಡೆ ಮತ್ತೆ ವಾಪಸ್ ತಗೊಳಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಬಾಬಾ ಸಾಹೇಬ್ರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ತಾವೆಲ್ಲರೂ ಈ ಬಗ್ಗೆ
ಬಹಳ ಜಾಗ್ರತೆಯಿಂದ ಯೋಚನೆ ಮಾಡಬೇಕಾಗಿರುವಂತಹ ಕೆಲವು ದಿನಗಳ ಅಂತರ ಮಾತ್ರ ಉಳಿದಿರುವಂತಹ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಬಾಬಾ ಸಾಹೇಬ್ರ ಕನಸುಗಳನ್ನ ಈ ದೇಶದಲ್ಲಿ ಮತ್ತೆ 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 ಬಿತ್ತಿ ಬೆಳೆಯೋದಕ್ಕೆ ಅವಕಾಶವಾಗಲಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.